ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನಿವತ್ತು ಮಾವಿನಕಾಯಿ, ಹಸಿ ಮಾವಿನಕಾಯಿ, ಕಾಯಿ ಮಾವಿನಕಾಯಿಂದ 2 ರೆಸಿಪಿಗಳನ್ನ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಸಾಂಬಾರು ಮಾಡೋದು ಹೇಗೆ ಅಥವಾ ಅಪ್ಪೆ ಹುಳಿ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತಿದ್ದೀನಿ. ರುಚಿ ತುಂಬಾ ಚೆನ್ನಾಗಿರುತ್ತೆ, ಮಾಡೋದು ಕೂಡ ತುಂಬಾ ಸುಲಭ. ಇಂಗ್ರೀಡಿಯೆಂಟ್ಸು ಕೂಡ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ರುಚಿಯಾಗಿ ಮಾಡ್ಕೊಳ್ಬೋದು. ನಾನಿಲ್ಲಿ ಒಂದು ಮಾವಿನಕಾಯಿನ ಸಿಪ್ಪೆ ಎಲ್ಲ ತೆಗೆದು ರೆಡಿ ಮಾಡ್ಕೊಳ್ತಿದ್ದೀನಿ. ನೋಡ್ತಿರ್ಬೋದು ನೀವು. ಆದಷ್ಟು ಗ್ರೀನ್ ಇರ್ತಕ್ಕಂಥ ಮಾವಿನಕಾಯಿನ ಉಪಯೋಗಿಸಿದ್ರೆ ತುಂಬಾ ಒಳ್ಳೆಯದು. ಕಲರ್ ಕೂಡ ಜಾಸ್ತಿ ಬಂದಿರಬಾರ್ದು. ಗ್ರೀನ್ ಮಾವಿನಕಾಯಿ ಇದಕ್ಕೆ ಸೂಕ್ತ ಅಂತಲೇ ಹೇಳ್ಬೋದು. ನೀಟಾಗಿ ಸಿಪ್ಪೆ ಎಲ್ಲ ತೆಗೆದು ತೊಳೆದು ಇಟ್ಕೋಬೇಕು. ನೋಡಿ, ಈ ಥರ ಸಿಪ್ಪೆ ಎಲ್ಲ ತೆಗೆದು ಇಟ್ಕೊಂಡಿದ್ದೀನಿ. ಇದನ್ನು ಕಟ್ ಮಾಡ್ಕೊಳ್ಳೋಣ. ನಮಗೆ ಯಾವ ಸೈಜಿಗೆ ಬೇಕು ಆ ಸೈಜಿಗೆ ನಾವು ಇದನ್ನು ಕಟ್ ಮಾಡ್ಕೊಳ್ಬೋದು. ಒಂದು ಮಾವಿನಕಾಯಿನಲ್ಲಿ ಒಂದು ಮುಕ್ಕಾಲು ಉಪಯೋಗಿಸ್ಕೊಂಡ್ರೆ ನಾವು ಒಂದು 3-4 ಜನಕ್ಕಾಗೋಷ್ಟು ಮಾಡ್ಕೊಳ್ಬೋದು. ನೋಡಿ, ಈ ಸೈಜಿಗೆ ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ತುಂಬ ದಪ್ಪನೂ ಬೇಡ, ಹಾಗಂತ ತುಂಬ ಸಣ್ಣನೂ ಕೂಡ ಬೇಡ. ನಾನು ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ಮಾವಿನಕಾಯಿ ಹೋಳುಗಳು ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದು ಮೂರು ಜನಕ್ಕೆ ಸಫಿಷಿಯೆಂಟಾಗಿ ಸಾಕಾಗುತ್ತೆ. ಕುಡಿಲಿಕ್ಕಾಗ್ಬೋದು ಅಥವಾ ಅನ್ನದ ಜೊತೆಗೆ ಯಾವುದಕ್ಕಾದ್ರೂ. ನಾನಿಲ್ಲಿ ಒಂದು 3 ಹಸಿಮೆಣಸಿನ್ಕಾಯಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಬೇಯಲಿಕ್ಕೆ ಎಷ್ಟು ಬೇಕಷ್ಟು ನೀರನ್ನು ಕೂಡ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೀರು ಆದಷ್ಟು ಕಡಿಮೆ ಹಾಕ್ಕೊಂಡು ಬೇಯಿಸ್ಕೊಳ್ಳಿ, ತುಂಬ ಹಾಕ್ಲಿಕ್ಕೆ ಹೋಗಬೇಡಿ. ಇದನ್ನು ಬೇಯಲಿಕ್ಕೆ ಬಿಡೋಣ. ಇದು ಅನ್ನದೊಟ್ಟಿಗೇನು ತುಂಬ ಚೆನ್ನಾಗಿರುತ್ತೆ. ಹಾಗೆಯೂ ಕೂಡ ಕುಡಿಬೋದು, ಬಾಯಿಗೆ ಒಳ್ಳೆ ರುಚಿ ಕೊಡುತ್ತೆ. ಬಾಯಿ ಕೆಟ್ಟಿದೆ ಅನ್ನುವಾಗಲೆಲ್ಲ ಮಾಡ್ಕೋಬೋದು. ಮಾವಿನಕಾಯಿ ಸೀಸನ್ ಇರುವಾಗಲೂ ಕೂಡ ಪ್ರತಿನಿತ್ಯ ಮಾಡ್ಕೋಬೋದು. ಮಾಡೋದು ಕೂಡ ತುಂಬಾ ಈಸಿ. ನೋಡ್ತಿದ್ದೀರಲ್ಲ, ಈ ಥರ ಕಟ್ ಆಗಬೇಕು ಸ್ಪೂನಲ್ಲಿ ಕಟ್ ಮಾಡಿದಾಗ. ಈಗ ಬೆಂದಿದೆ ಅಂತ ಹೇಳಿ ಇದು. ಇಲ್ಲ ಕುಕ್ಕರಿಗೆ ಹಾಕಿ ಒಂದು ವಿಷಲ್ ಕೂಗಿಸ್ಕೊಂಡ್ರೂ ಕೂಡ ರೆಡಿ ಆಗುತ್ತೆ ಇದು ಮಾವಿನಕಾಯಿ ಬೆಂದಿರಿ. ಈಗ ಸ್ಟವ್ನ ಆಫ್ ಮಾಡಿಕೊಂಡು ಅದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು. ನೋಡ್ತಿದ್ದೀರಲ್ಲ, ಮಾವಿನಕಾಯಿ ಹೋಳುಗಳು ಹಾಗೆಯೇ ಹಸಿಮೆಣಸಿನ್ಕಾಯಿನ ಮಾತ್ರ ನಾನಿಲ್ಲಿ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ನೀರನ್ನ ಸೇರಿಸ್ಕೊಳ್ಳಿಕ್ಕೆ ಹೋಗಬೇಡಿ. ನಾವು ಕೊನೆಯಲ್ಲಿ ನೀರು ನಮ್ಮ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕಷ್ಟು ನೀರನ್ನು ನಾವಿಲ್ಲಿ ಸೇರಿಸ್ಕೊಳ್ಬೋದು. ಹಾಗಾಗಿ ಇದನ್ನು ನಾವು ರುಬ್ಕೊಂಡು ಬರೋಣ. ನೋಡ್ತಿದ್ದೀರಲ್ಲ, ರುಬ್ಬಿದ್ದು ಇಷ್ಟ ಆಗಿದೆ ಪೇಸ್ಟು. ನಾವು ಹುಳಿ ಮಾವಿನಕಾಯಿನೇ ತೊಗೋಬೇಕು ಇದಕ್ಕೆ. ಹಾಗಾಗಿ ಇಲ್ಲಿ ನೀರನ್ನ ನಾವು ಅಡ್ಜಸ್ಟ್ ಮಾಡ್ಕೊಳ್ಬೋದು. ಮಿಕ್ಸಿ ಜಾರನ್ನ ತೊಳೆದು ಹಾಕ್ಕೊಂಡಿದ್ದೀನಿ ನಾನು. ನೀವು ಇಲ್ಲಿ ಕುಡಿಲಿಕ್ಕಾಗ್ಬೋದು, ಅನ್ನಕ್ಕೆ ಸೇಮ್ ಕನ್ಸಿಸ್ಟೆನ್ಸಿನೇ ಬರುತ್ತೆ. ಅನ್ನಕ್ಕೆ ಅಂತ ಹೇಳಿ ತಿಕ್ಕಾಗಿ ಮಾಡ್ಕೊಳ್ಳೋದಾಗಲಿ ಅಥವಾ ಕುಡಿಲಿಕ್ಕೆ ಅಂತ ನೀರು ಥರ ಮಾಡ್ಕೊಳ್ಳೋದು ಆ ಥರ ಎಲ್ಲ ಏನಿಲ್ಲ. ಇದು ಇದೇ ಕನ್ಸಿಸ್ಟೆನ್ಸಿಗೆ ಮಾಡ್ಕೊಳ್ಬೇಕು. ನೋಡ್ತಿದ್ದೀರಲ್ಲ, ಇದು ಒಂದು ಕುದಿ ಬಂದಿದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದಕ್ಕೊಂದು ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ. ಒಂದು ಕಡಾಯಿನ ಇಟ್ಕೊಂಡು ಅದಕ್ಕೆ 1 ಸ್ಪೂನ್ ಎಣ್ಣೆನ ಹಾಕ್ಕೊಂಡು, ಎಣ್ಣೆ ಕಾದ ನಂತರ ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ ಹಾಗೆಯೇ ಕರಿಬೇವು, ಒಂದು 6-7 ಎಲೆ ಕರಿಬೇವು ಮತ್ತು ಇಂಗನ್ನು ಕೂಡ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಒಳ್ಳೆ ರುಚಿ ಘಮ ಎರಡನ್ನೂ ಕೊಡುತ್ತೆ ಇಂಗು. ಹಾಗಾಗಿ ಇಂಗನ್ನು ಇಲ್ಲಿ ಉಪಯೋಗಿಸ್ಕೊಳ್ಬೇಕು. ನೋಡ್ತಿದ್ರಲ್ಲ, ಒಂದು 2-3 ಇಂಗ್ರೀಡಿಯೆಂಟ್ಸ್ ಅಷ್ಟೇ. ಒಗ್ಗರಣೆ ಕಾಮನ್ ಆಗಿ, ಅದು ಬಿಟ್ಟರೆ ಮಾವಿನಕಾಯಿ, ಹಸಿಮೆಣಸಿನ್ಕಾಯಿ, ಇನ್ನು ಒಗ್ಗರಣೆ ಬಿಟ್ಟರೆ ಬೇರೆ ಸಾಮಗ್ರಿಗಳು ಬೇಕಿಲ್ಲ. ರುಚಿ ತುಂಬ ಚೆನ್ನಾಗಿರುತ್ತೆ. ಹಾಗೆ ಡೈಜೆಷನ್ಗೆಲ್ಲ ಇದು ತುಂಬಾ ಒಳ್ಳೆಯದು. ನೋಡ್ತಿದ್ದೀರಲ್ಲ, ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಅಂದ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ. ಬಿಸಿ ಬಿಸಿ ಅಪ್ಪೆ ಹುಳಿ ರೆಡಿಯಾಗಿದೆ. ನಾನಿವಾಗ ಡ್ರೈ ಮ್ಯಾಂಗೋ ಪೌಡ್ರ್ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತಿದ್ದೀನಿ. ನೋಡ್ತಿರ್ಬೋದು, ನಾನಿಲ್ಲಿ ಅರ್ಧ ಮಾವಿನಕಾಯಿನ ಅಂದರೆ ಹೇಗೆ ಪ್ರೋಸೆಸ್ ಅಂತ ಅಂದ್ಬಿಟ್ಟು ತೋರಿಸ್ತಿದ್ದೀನಿ. ಆಲ್ರೆಡಿ ನಾನು ಒಣಗಿಸಿ ಇಟ್ಕೊಂಡಿದ್ದೀನಿ ಮಾವಿನಕಾಯಿನ. ಏನಿಲ್ಲ ಅಂದರೂ 1 ವಾರದ ತನಕ ನಾವು ಒಣಗಿಸ್ಕೊಳ್ಬೇಕಾಗುತ್ತೆ. ಈ ಸೈಜಿಗೆ ಕಟ್ ಮಾಡಿಕೊಂಡು ಮಾವಿನಕಾಯಿನ ಒಣಗಿಸಿ ಇಟ್ಕೋಬೇಕು. ಏನಿಲ್ಲ ಅಂದರೂ 1 ವಾರದ ತನಕ. ತುಂಬ ಬಿಸಿಲು ಜಾಸ್ತಿ ಇರುತ್ತಲ್ಲ, ಆ ಬಿಸಿಲಲ್ಲಿ 1 ವಾರ ಅಥವಾ ಒಂದು 10 ದಿನ ಒಣಗಿಸಿದ್ರೆ ಈ ಥರ ನೀಟಾಗಿ ಒಣಗುತ್ತೆ. ತುಂಬ ಗಟ್ಟಿಯಾಗಿರುತ್ತೆ. ಹಾಗೆ ತಿನ್ಲಿಕ್ಕೆ ಕೂಡ ಆಗಲ್ಲ, ಅಷ್ಟು ಗಟ್ಟಿ ಇರುತ್ತೆ. ನೋಡ್ತಿದ್ದೀರಲ್ಲ, ಇದನ್ನು ನೀವು ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು. ಈ ಥರ ಒಣಗಿಸಿ ಇಟ್ಕೊಂಡ್ವಿ ಅಂದರೆ ಕಟ್ ಮಾಡಿ ತೋರಿಸಿದ್ನಲ್ಲ ಮಾವಿನಕಾಯಿ ಹೋಳುಗಳು, ಅದನ್ನು 2 ದಿನ ಉಪ್ಪು ನೀರಲ್ಲಿ ನೆನೆಸಿ ಇಡಬೇಕಾಗತ್ತೆ. ಆ ನಂತರ ಅದನ್ನು ನಾವು ಒಣಗಲಿಕ್ಕೆ ಬಟ್ಟೆ ಮೇಲೆ ಹಾಕಿ ಒಣಗಿಸಿ ಇಟ್ಕೋಬೇಕು. ಉಪ್ಪು ನೀರು ಸ್ವಲ್ಪ ಉಪ್ಪು ಹಾಕೋಬೇಕು, ತುಂಬ ಏನು ಉಪ್ಪು ಹಾಕಬೇಕು ಅಂತ ಏನಿಲ್ಲ. ನೋಡ್ತಿದ್ದೀರಲ್ಲ, ಈ ಥರ ರೆಡಿ ಆಗುತ್ತೆ ಮಾವಿನಕಾಯಿ ಒಣಗಿ. ಇದನ್ನು ನೀವು ವರ್ಷಗಳವರೆಗೂ ಸ್ಟೋರ್ ಮಾಡ್ಕೋಬೋದು. ಏನು ಹಾಳಾಗೋದು ಕೆಡೋದು ಆ ಥರ ಎಲ್ಲ ಏನಿಲ್ಲ. ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಾನೀಗ ಗ್ರೈಂಡ್ ಮಾಡ್ಕೊಳ್ತಿದ್ದೀನಿ. ಇದರೊಟ್ಟಿಗೆ ಏನೂ ಸೇರಿಸೋದು ಬೇಕಾಗಿಲ್ಲ. ಆಮ್ಚೂರು ಪೌಡ್ರು ಅಂತ ಹೇಳ್ತಾರಲ್ಲ, ಮಾವಿನಕಾಯಿ ಪುಡಿ ಅಥವಾ ಆಮ್ಚೂರು ಪೌಡ್ರು, ಇದನ್ನು ಜಸ್ಟ್ ಹಾಗೆ ಪುಡಿ ಮಾಡಿಕೊಂಡ್ರೆ ನಮಗೆ ಆಮ್ಚೂರು ಪೌಡ್ರು ರೆಡಿ ಆಗುತ್ತೆ. ಉಪ್ಪಾಗಲಿ ಬೇರೆ ಖಾರದ ಪುಡಿ ಏನನ್ನು ಕೂಡ ಸೇರಿಸೋದು ಬೇಕಿಲ್ಲ. ಹಾಗೆಯೇ ಪುಡಿ ಮಾಡಿ ಸ್ಟೋರ್ ಮಾಡ್ಕೋಬೋದು. ನೋಡ್ತಿದ್ರಲ್ಲ,
ಇಷ್ಟು ಪುಡಿ ಆಗಿದೆ. ಸ್ವಲ್ಪನೇ ಹಾಕಿ ಪುಡಿ ಮಾಡ್ಕೋಬೇಕು. ಮಿಕ್ಸಿ ತುಂಬ ಹಾಕಿದರೆ ನುಣ್ಣಗೆ ಪುಡಿ ಆಗಲ್ಲ, ಯಾಕೆಂದರೆ ತುಂಬ ಗಟ್ಟಿ ಇರುತ್ತೆ ಒಣಗಿದ ಮೇಲೆ ಮಾವಿನಕಾಯಿ. ಹಾಗಾಗಿ ಸ್ವಲ್ಪನೇ ಹಾಕಿ ನಾವು ಗ್ರೈಂಡ್ ಮಾಡ್ಕೊಳ್ಬೇಕು. ನೀವು ಇದನ್ನು ಒಂದು ಸಲ ಮಾಡಿಟ್ಕೊಂಡ್ರೆ ಒಂದು 2-3 ವರ್ಷದ ತನಕ ಈ ಥರ ಸ್ಟೋರ್ ಮಾಡಿಟ್ಕೊಂಡು ಬೇಕಾದಾಗೆಲ್ಲ ನೀವು ಆಮ್ಚೂರು ಪೌಡ್ರನ್ನ ಮನೆಯಲ್ಲೇ ರೆಡಿ ಮಾಡ್ಕೊಳ್ಬೋದು. ಹಾಗೆಯೇ ಬೇಕು ಅಂತ ಅಂದರೆ ಒಣಗಿಸಿರ್ತಕ್ಕಂಥ ಮಾವಿನಕಾಯಿಗೆ ಸ್ವಲ್ಪ ನೀರನ್ನ ಕುದಿಸ್ಬಿಟ್ಟು ಸ್ವಲ್ಪ ಹಾಕಿ ಅದಕ್ಕೆ ಉಪ್ಪು ಖಾರ ಹಾಕ್ಕೊಂಡ್ರೆ ಇನ್ಸ್ಟೆಂಟಾಗಿ ಉಪ್ಪಿನಕಾಯಿಯು ಕೂಡ ರೆಡಿಯಾಗುತ್ತೆ. ನೋಡ್ತಿದ್ದೀರಲ್ಲ, ನಾನು ಇದನ್ನು ಒಂದು ಗಾಜಿನದು ಡಬ್ಬಿಗೆ ಹಾಕಿ ವರ್ಷಗಳವರೆಗೂ ಸ್ಟೋರ್ ಮಾಡ್ಕೊಳ್ತೀನಿ. ನೋಡ್ತಿರ್ಬೋದು ನೀವು. ರುಚಿ ತುಂಬ ಚೆನ್ನಾಗಿರುತ್ತೆ. ಯಾಕೆ ಅಂತಂದರೆ ಬೇರೆ ಏನೂ ಆ್ಯಡ್ ಮಾಡಿರಲ್ಲ, ಬರೀ ಮಾವಿನಕಾಯಿನ ನಾವು ಪೌಡ್ರ್ ಮಾಡ್ಕೊಂಡಿರೋದ್ರಿಂದ ಆ ಒಂದು ಪೌಡ್ರ್ ಮಾಡುವಾಗಲೇ ಒಂದು ಒಳ್ಳೆ ಘಮ ಬರ್ತಾ ಇರುತ್ತೆ ಮಾವಿನಕಾಯಿದು. ಆದಷ್ಟು ಹುಳಿಯಾಗಿರ್ತಕ್ಕಂಥ ಮಾವಿನಕಾಯಿನ ಉಪಯೋಗಿಸ್ಕೊಂಡು ನೀವು ಆಮ್ಚೂರು ಪೌಡ್ರನ್ನ ರೆಡಿ ಮಾಡ್ಕೊಳ್ಳಿ. ನಾನು ಉಳಿದಿರ್ತಕ್ಕಂಥ ಒಣ ಮಾವಿನಕಾಯಿಗಳನ್ನ ವರ್ಷಗಳವರೆಗೆ ಫ್ರಿಜ್ಜಲ್ಲೂ ಕೂಡ ಇಡಲ್ಲ, ಹಾಗೆ ಹೊರಗಡೆನೇ ಇಟ್ಟು ಸ್ಟೋರ್ ಮಾಡ್ಕೊಳ್ತೀನಿ. 2-3 ವರ್ಷದ ತನಕನೂ ಆರಾಮಾಗಿ ನೀವು ಇಟ್ಕೋಬೋದು. ನೋಡ್ತಿದ್ದೀರಲ್ಲ, ಪೌಡ್ರೂ ಕೂಡ ಫ್ರಿಜ್ಜಲ್ಲೆಲ್ಲ ಇಡಬೇಕು ಅಂತೇನಿಲ್ಲ, ಹೊರಗೇ ಹಾಗೆಯೇ ಸ್ಟೋರ್ ಮಾಡಿ ಇಟ್ಕೊಂಡು ಉಪಯೋಗಿಸ್ಬೋದು. ನೋಡ್ತಿದ್ದೀರಲ್ಲ, ಇವತ್ತಿನ 2 ರೆಸಿಪಿಗಳು ಮಾವಿನಕಾಯಿ ಅಪ್ಪೆ ಹುಳಿ ಹಾಗೆಯೇ ಒಣ ಮಾವಿನಕಾಯಿ ಪುಡಿ. ನೋಡ್ತಿರ್ಬೋದು, ಎರಡನ್ನೂ ಈಸಿಯಾಗಿ ಮನೆಯಲ್ಲಿ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸಿದ್ದೀನಿ. ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಅಂದ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ.